ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮತ್ತೊಂದು ಕೆಂಪಿನೊಂದಿಗೆ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಇವತ್ತು ಸುಮಾರು ಹೊತ್ತು 24,600 ಝೋನಲ್ಲೇ ನಡೀತಾ ಇತ್ತು ಮಾರ್ಕೆಟು. ಅದಾದಮೇಲೆ ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಬಂತು ಕೊನೆ ಟೈಮಲ್ಲಿ. ಈಗ ಕ್ರೂಡ್ ನೋಡಿದ್ರೆ ರಾಕೆಟಿಗೆ ಹೋಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಬ್ಯಾರೆಲ್ ಕ್ರೂಡು ಇವಾಗ $90 ತಲುಪಿದೆ. ಇದರಿಂದ ಖಂಡಿತವಾಗ್ಲೂ ಮಾರ್ಕೆಟಿಗೆ ಕಷ್ಟ ಬಂದೇ ಬರುತ್ತೆ. ಯಾರು ರೆಗ್ಯುಲರ್ ಆಗಿ ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ಕೊಂಡು ಬಂದಿದ್ರು, ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಒಂದು ಕ್ರ್ಯಾಶ್ ಅಥವಾ ಆ ಸಿಚುವೇಶನಿಗೆ ನೆರವಾಗುವಂಥ ಏನಾದರೂ ಒಂದು ಸೆಂಟಿಮೆಂಟ್ ಇದೆ ಅಂದರೆ ಅದು ಕ್ರೂಡಿಂದ ಆಗ್ಬೋದು ಅಂತ ಹಿಂದೆ ಮಾತಾಡ್ಕೊಂಡಿದ್ವಿ. ಯಾಕೆಂದರೆ 3-4 ವರ್ಷದಿಂದ ಕ್ರೂಡ್ ಒಂದೇ ಥರ ನಿಂತಿದೆ. ಯುದ್ಧಗಳು ಮಧ್ಯದಲ್ಲಿ ಆಗ್ತಾಯಿದ್ರು ಕೂಡ ಕ್ರೂಡ್ ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಇನ್ ಕೇಸ್ ಕ್ರೂಡ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಮಾರ್ಕೆಟಿಗೆ ಅದು ಕೆಟ್ಟ ಪರಿಣಾಮ ಬರುತ್ತೆ ಅಂತ. ಯಾಕೆಂದರೆ ನೋಡಿ, ಒಂದೆರಡಲ್ಲ, ಸುಮಾರು ಇಂಡಸ್ಟ್ರಿಗೆ ಹಿಟ್ ಆಗುತ್ತೆ. ಈಗ ಆಲ್ರೆಡಿ ಈ ಇಂಡಿಗೋ ಈ ಥರ ಏರ್ಲೈನ್ಸ್ ಕಂಪ್ನಿಗಳಿಗೆ ಆಲ್ರೆಡಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕ್ರೂಡ್ ಮೇಲೆ ಹೆವಿಯಾಗಿ ಡಿಪೆಂಡೆಂಟ್ ಆಗಿರ್ತಾರೆ. HCL ಮತ್ತು ಕೆಲವೊಂದು FMCG ಕಂಪ್ನಿಗಳಿಗೂ ಕೂಡ ಈಗ ರೇಟಿಂಗ್ ನಡೀತಾ ಇದೆ. ಯಾಕೆಂದರೆ ಪಾಮ್ ಆಯಿಲ್ ಮೇಲೆ ಡಿಪೆಂಡೆನ್ಸಿ, ಸುಮಾರು ಸೆಕ್ಟರ್ಗಳು ಕ್ರೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಈಗ ಮಿಡಲ್ ಈಸ್ಟ್ ಭಾಗನೇ ಒಂಥರ ಒಂದು ಉದ್ವಿಗ್ನತೆ ಇರೋದ್ರಿಂದ ಅಲ್ಲಿ ಜಾಸ್ತಿ ಆಪರೇಷನ್ಸ್ ಇದ್ದಂಥ ಆಟೋ ಸೆಕ್ಟರ್ಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಆ ಬಿಸಿ ತಟ್ತಾ ಇದೆ. ಇವತ್ತು ಟಾಪ್ ಲೂಸರ್ ಅಂದರೆ ICICI ಬ್ಯಾಂಕ್ ಆಗಿದೆ. ಆಫ್ಟರ್ ಲಾಂಗ್ ಟೈಮ್ ICICI ಬ್ಯಾಂಕ್ ಟಾಪ್ ಲೂಸರ್ ಆಗಿದೆ. 3.26% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸಲ್ಲಿ 3%, ಝೊಮ್ಯಾಟೋದಲ್ಲಿ 3.15% ಕರೆಕ್ಷನ್ ಬಂದಿತ್ತು. BEL ಇವತ್ತಿನ ಟಾಪ್ ಗೇನರ್ ಆಗಿದೆ, 1.84%. ಡಿಫೆನ್ಸ್ ಆಸ್ ಎ ಸೆಕ್ಟರ್ ಕೂಡ ಇವತ್ತು ಜಾಸ್ತಿಯಾಗಿ ಇತ್ತು. ರಿಲಯನ್ಸಲ್ಲಿ 1.11% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಕೆಲವೊಂದು ಆಯಿಲ್ ರಿಫೈನರಿಗಳಿಗೆ ಡಿಪೆಂಡ್ಸ್ ಆಗುತ್ತೆ ಯಾವ ರೀತಿಯಾಗಿ ಕ್ರೂಡ್ ಇದೆ ಅನ್ನೋದನ್ನು. ಸೊ ಅದ್ರ ಬಗ್ಗೆ ಸೆಕ್ಟರ್ ಬ್ರೇಕ್ ಡೌನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ONGC, ರಿಲಯನ್ಸ್ ಕಂಪ್ನಿಗಳಿಗೆ ಕ್ರೂಡ್ ಮೇಲೆ ಹೋದರೆ ಪಾಸಿಟಿವ್ ಆಗ್ತಾ ಹೋಗ್ಬೋದು. ಆದರೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ನಮ್ಮ IOC, BPCL, HPCL ಇದಕ್ಕೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಿಫ್ಟಿ ನೆಕ್ಸ್ಟ್ 15 ಅಂತ ನಾವು ನೋಡ್ತಾ ಬರೋದಾದರೆ, ಅದಾನಿ ಗ್ರೀನಲ್ಲಿ 2.96%, ಲೋಧಾ ಗ್ರೂಪಲ್ಲಿ 2.95%, ಚೋಳಮಂಡಲಂ ಫೈನಾನ್ಸಲ್ಲಿ 2.56%, ಹಾಗೆಯೇ ಮದರ್ಸನ್ನಲ್ಲಿ 2.83%. ಸುಮಾರು ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ 3%, ಅಂಬುಜಾ ಸಿಮೆಂಟು ಎಲ್ಲದರಲ್ಲೂ. ಯುನೈಟೆಡ್ ಸ್ಪಿರಿಟ್ಸು ಇದೆಲ್ಲದ್ರ ಮಧ್ಯದಲ್ಲಿ 4.83% ಅಪ್ ಮೂವ್ಮೆಂಟ್ ಬಂದಿದೆ. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನೌಕರಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 15ನಲ್ಲಿ 3.47% ಕರೆಕ್ಷನ್ ಬಂದಿದೆ. ನೌಕರಿ ಅಂದಾಗ ನೆನಪಾಯಿತು, ಕೆಲಸನ ಹುಡುಕೋದಕ್ಕೆ ಉಪಯೋಗಿಸುವಂಥ ಪ್ಲ್ಯಾಟ್ಫಾರ್ಮು ಆರಕಲ್ ಕಂಪನಿ 30,000 ಜನರ ಉದ್ಯೋಗದಿಂದ ತೆಗೆದುಹಾಕಿದ್ದಾರೆ ಅಂತ ನ್ಯೂಸ್ ಬಂದಿತ್ತು. ಹಿಂದೆನೂ ಐ ಥಿಂಕ್ 1-2 ತಿಂಗಳ ಹಿಂದೆ ಒಂದು 7,000-8,000 ಜನನ ತೆಗೆದುಹಾಕಿದ್ದಾರೆ ಅಂತ ಬಂದಿತ್ತು. ಈಗ 30,000 ಜನನ ಡೇಟಾ ಸೆಂಟರ್ ಕಾಸ್ಟು ಅಂತ ಹೇಳ್ಬಿಟ್ಟು ತೆಗೆದುಹಾಕಿದ್ದಾರೆ ಅಂತ. ಇದು ಇನ್ನು ಮುಂದೆ ಜಾಸ್ತಿ ಕೇಳಲಿಕ್ಕೆ ಸಿಗುತ್ತೆ IT ಸೆಕ್ಟರಲ್ಲಿ. ಯಾಕೆಂದರೆ AI ಇಂಪ್ಯಾಕ್ಟ್ ಇದೆ. ಕೋವಿಡ್ ಟೈಮಲ್ಲಿ ಏನೇನೋ ಎಕ್ಸ್ಟ್ರಾ ಹೈರಿಂಗ್ ಆಗಿತ್ತು, ಏನಾಗಿತ್ತು ಅದೆಲ್ಲ ಇವಾಗ ಸ್ಲಿಮ್ ಆಗ್ತಾ ಬರುತ್ತೆ. ಇನ್ನು ಸುಮಾರು ಕಂಪ್ನಿಗಳು ಈ ಥರ ಲೇ ಆಫ್ಗಳನ್ನು ಕೇಳೋಕ್ಕೆ ಸಿಗುತ್ತೆ ನಮಗೆ ಇನ್ನು ಮುಂದೆ. ಸೊ ನೋಡೋಣಂತೆ ಅವೆಲ್ಲ ಯಾವ ರೀತಿ ಆಗುತ್ತೆ ಅಂತ. ಬಟ್ ಓವರಾಲ್ ಆಗಿ ಈ ರೀತಿಯಾಗಿತ್ತು. ಮ್ಯಾಸ್ಡಾಕಲ್ಲಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕು 5% ಅಪ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ ಮ್ಯಾಸ್ಡಾಕು. ಟಾಪ್ ಲೂಸರ್ ಇವತ್ತು ನೌಕರಿ ಅಂತ ಕಾಣಿಸುತ್ತೆ. ಸೊ ಓವರಾಲ್ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ 24,500ನ ಬ್ರೇಕ್ ಆಗಿ 24,450 ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ವೀಕ್ ಕಾಣಿಸ್ತಾ ಇದೆ. ಬಿಕಾಸ್ ಕ್ರೂಡು ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಮತ್ತೆ ರಾಕೆಟ್ ಸ್ಪೀಡಲ್ಲಿ ಮೇಲ್ಗಡೆ ಹೋಗಿದೆ. ಸೊ ಇವಾಗ $90 ಹತ್ರ ಕ್ರೂಡ್ ಬಂದು ನಿಂತಿದೆ. ಗೋಲ್ಡ್ ಸಿಲ್ವರ್ ಆಲ್ಮೋಸ್ಟ್ ಸ್ವಲ್ಪ ಪಾಸಿಟಿವ್, ಫ್ಲ್ಯಾಟ್, ಅಲ್ಲೇ ಒಂದಿನ ಮೇಲೆ ಹೋಗುತ್ತೆ, 1% ಕರೆಕ್ಷನ್ ಆಗುತ್ತೆ, ಅಲ್ಲೇ ನಿಂತ್ಕೊಂಡಿದೆ. ನ್ಯಾಚುರಲ್ ಗ್ಯಾಸು ಎಕ್ಸ್ಪೈರಿ ಹತ್ರ ಬರ್ತಾ ಇರಬೇಕು. ಇಲ್ಲಿ ಎಕ್ಸ್ಪೈರಿ ಆಗೋಗಿದೆ, ಮಾರ್ಚಿಂದ ಇನ್ನೂ ದೂರ ಇದೆ. ಬಟ್ ಇವತ್ತು 3% ಅಪ್ ಮೂವ್ಮೆಂಟ್ ಆಗಿದೆ. ನ್ಯಾಚುರಲ್ ಗ್ಯಾಸ್ ಇಂಡಿಯಾದಲ್ಲಿ 4.5% ಆಗಿದೆ. ರುಪಿ ಇವತ್ತು ಸಾರ್ವಕಾಲಿಕ ದಾಖಲೆ 92ಕ್ಕೆ ರೀಚ್ ಆಗಿತ್ತು. ಅಲ್ಲಿಂದ ಸ್ವಲ್ಪ ರಿಕವರ್ ಆಗಿ ಮತ್ತೆ ಇವಾಗ 92 ಕಡೆಗೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಬಿಟ್ಕಾಯಿನಲ್ಲಿ ಕೂಡ 4%, ಆಲ್ಮೋಸ್ಟ್ 3.5% ಕರೆಕ್ಷನ್ ಬಂದಿದೆ. ಸೊ ಕ್ರೂಡು 8,200 ಲೆವೆಲ್ನ ದಾಟಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಕ್ರೂಡಲ್ಲಿ ಪ್ರೀಮಿಯಮ್ಗಳು ಸಿಕ್ಕಾಬಟ್ಟೆ ಇದ್ದಿದ್ದರಿಂದ ಸ್ವಲ್ಪ ದೂರನೇ ಇರೋದು ಬೆಟರ್ ಅಂತ ಕಾಣಿಸ್ತಾ ಇತ್ತು. ಬಟ್ ಇವಾಗ ತುಂಬ ಊದ್ಕೊಂಡಿರುತ್ತೆ. ಎಸ್ಪೆಷಲಿ ಯಾರಾದರೂ ಡೈರೆಕ್ಷನಲ್ ವ್ಯೂ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕ್ರೂಡಲ್ಲಿ ಎಕ್ಸ್ಪೈರಿ 17ನೇ ತಾರೀಕಿದೆ. ಸೊ ಮುಂದಿನ ವಾರದಲ್ಲಿ ತುಂಬ ಫಾಸ್ಟಾಗಿ ಡಿಕೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಯಾವಾಗ ಇನ್ ಕೇಸ್ ಹೀಗೆ ಉಳ್ಕೊಂತು ಅಂದ್ರೂ $85-90 ಇದರಲ್ಲೇ ಉಳಿತು ಅಂದ್ರೂ ಆಪ್ಷನ್ಸ್ಗಳ ಬೆಲೆ ಮಂಜಿನ ಹಾಗೆ ಕರಗುತ್ತೆ ಮುಂದಿನ ವಾರ. ಯಾಕೆಂದರೆ ಜಸ್ಟ್ 1 ವೀಕ್ ಎಕ್ಸ್ಪೈರಿ ಇರೋದ್ರಿಂದ. ಹಾಗಾಗಿ ಈಗ ಪುಷ್ ಬಂದಿದೆ. ಇದು ಇನ್ನೂ ಕಂಟಿನ್ಯೂ ಆಗಿ 8,000ದಿಂದ 8,500, 9,000 ಈ ಕಡೆ ಹೋದರೆ ಇಟ್ ಇಸ್ ಓಕೆ. ಬಟ್ ಇಲ್ಲ ಅಂದರೆ ಇದೇನಾದ್ರು ಇಲ್ಲೇ ಸೆಟ್ಲ್ ಆಯಿತು ಅಂತಂದರೆ ತುಂಬ ವೇಗವಾಗಿ ಆಪ್ಷನ್ಸ್ಗಳ ಪ್ರೀಮಿಯಮ್ಗಳು ಕರಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಕ್ರೂಡಲ್ಲಿ. ಸೊ ಅದೇ ರೀತಿಯಾಗಿ ಒಂದಿಷ್ಟು ಇವತ್ತು ತಿಳಿಸ್ಬೇಕಾಗಿತ್ತು. ಯಾವುದು ನಮ್ಮ
ಚಾರ್ಟ್ಸಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಇದನ್ನು ನೋಡ್ಕೊಂಬಂದ್ಬೋಣ, ನಿಫ್ಟಿದು ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಬರೋಣ. ಸೊ ನಿಫ್ಟಿ ಇವಾಗ ನ್ಯೂಟ್ರಲ್ ಅಂತ ಬಂದು ಕೂತಿದೆ. ಇಲ್ಲಿ ನೀವು ನೋಡ್ಬೋದು ಸಪೋರ್ಟ್ಗಳು ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಇಡೀ ದಿನದಲ್ಲಿ ಅಂತ ನೋಡೋದಾದರೆ. 24,600 ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಬಟ್ ಎಲ್ಲೂ ಕೂಡ 60 ಲಕ್ಷ 70 ಲಕ್ಷ ದಾಟಿ 1 ಕೋಟಿ ತನಕ ಯಾರು ಕೂಡ ಪೊಸಿಷನ್ನ ಬಿಲ್ಡ್ ಮಾಡ್ಕೊಂಡಿಲ್ಲ ಇದುವರೆಗೂ ಕೂಡ. ವೀಕೆಂಡಲ್ಲಿ ಯಾರು ಕೂಡ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಸೊ 24,000 ಒಂದು ಒಳ್ಳೆ ಸಪೋರ್ಟ್ ಇರೋದು ಕಾಣಿಸ್ತಾರೆ. ಸದ್ಯಕ್ಕೆ ಹೈಯೆಸ್ಟ್ ಸಪೋರ್ಟ್ ಇರೋದಲ್ಲೇನೆ. ಬಟ್ ರೆಸಿಸ್ಟೆನ್ಸ್ ಅಂದರೆ ಇವತ್ತು 24,600 ಇವಾಗ ಆಲ್ಮೋಸ್ಟ್ ದೊಡ್ಡ ರೆಸಿಸ್ಟೆನ್ಸ್ ಆಗಿರೋದು ಸ್ವಲ್ಪ ಆತಂಕಾರಿ ಬೆಳವಣಿಗೆ. ಯಾಕೆಂದರೆ ಇಷ್ಟು ಮೇಲ್ಗಡೆ ಇದ್ದಾಗ ಏನು ಮಾಡ್ತಾರೆ, ಈಗ ಈ ಕಡೆ ಅಂದರೆ ಸ್ವಲ್ಪ 25,000 ಈ ಕಡೆ ಆಗಿರ್ಬೋದು. ಮೋಸ್ಟ್ಲಿ ಅದನ್ನ ಇಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ಗಳು ಬರಬೇಕು ಅನ್ನೋದು ಇಲ್ಲಿ ತೋರ್ಸೋಕ್ಕಿರುತ್ತೆ. ಇದು 24,950ಕ್ಕೆ ನಿಂತುಬಿಟ್ಟಿದೆ. ಟೋಟಲ್ ಓ ಐ ನೋಡೋಣ. ಟೋಟಲ್ ಓ ಐನಲ್ಲೂ ಅಲ್ಲ, ರೇಂಜನ್ನು ಸೆಟ್ ಮಾಡೋದು ಇರಬೇಕಿಲ್ಲಿ. ನಾನು ನೋಡ್ತೀನಿ ಎಲ್ಲೋ ಸೆಟ್ಟಿಂಗ್ಸಲ್ಲಿ ಇರುತ್ತೆ ಇದರಲ್ಲಿ. 10 ಇದೆಯಲ್ಲ ಇಲ್ಲಿ. ಸೊ 20 ಅಂತ ಕೊಟ್ಟರೆ ನಿಮ್ಗೆ 20 ಕಾಣಿಸುತ್ತೆ. ಆಬ್ವಿಯಸ್ಲಿ 25,000 ದೊಡ್ಡ ಪೊಸಿಷನ್ ಇದೆ. ಅದು ಲಾಸ್ಟ್ ಹತ್ರದ್ದು ಎಷ್ಟಿರುತ್ತೋ ಅಷ್ಟು ತೋರಿಸ್ತಾ ಹೋಗುತ್ತೆ ಅದು. ಸೊ 25,000 ನಿಮ್ಗೆ ನೋಡೋದಾದರೆ ಹೈಯೆಸ್ಟ್ ಆಲ್ಮೋಸ್ಟ್ 1 CRಗಿಂತ ಜಾಸ್ತಿ ಬಿಲ್ಡಪ್ ಆಗಿರೋದು ಅಲ್ಲಿ ಕಾಣಿಸ್ತಾರೆ. ಅಂದರೆ ಓವರ್ ಆಲ್ ರೇಷೋ ಆ ಕಡೆ 25,000 ಅಂತೂ ಕ್ರೂಷಿಯಲ್ ಬ್ಯಾರಿಯರ್ ಅಂತ ಹೇಳಿರೋರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಕಂಪೇರ್ ಟು 24,000 ಸಪೋರ್ಟ್ ಅಂತ ಹೇಳಿರೋರು. ಹೇಗೇನು ಇದು ತುಂಬ ಡೈನಾಮಿಕ್ ಡೇಟಾ ಆಗಿರುತ್ತೆ. ಸೊ ನೀವು ನೋಡಿ, ಈಗ 20 ಸ್ಟ್ರೈಕ್ ಅಂತ ಕೊಟ್ಟರೆ ಮಾರ್ಕೆಟ್ನ ವ್ಯೂ ಬೇರೆ ಆಯಿತು. ಲಾಸ್ಟ್ 10 ಸ್ಟ್ರೈಕ್ ಅಂತ ಕೊಟ್ಟರೆ ಮಾರ್ಕೆಟ್ನ ವ್ಯೂ ಬೇರೆ ಆಯಿತು. ವೆರಿ ಡೈನಾಮಿಕ್ ಡೇಟಾ, ಓದೋದು ಕೂಡ ತುಂಬ ಕಷ್ಟ ಇದು. ಬಟ್ ರಿಯಲ್ ಟೈಮಲ್ಲಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಅದರ ಲಿಂಕ್ ಇರುತ್ತೆ, ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಓವರ್ ಆಲ್ ಇವತ್ತು ಮೂವರ್ಸ್ ಅಂತ ನೋಡ್ತಾ ಬರೋದಾದರೆ F&O ಸ್ಟಾಕ್ಸ್ಗಳು ಲಾರ್ಜ್ಲಿ ಒಂದು ಡಿಕ್ಲೈನ್ ಸೈಡ್ ಇತ್ತು. ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಸೆಕ್ಟರು. ಅದೇ ರೀತಿಯಾಗಿ IT-ನ ಇವತ್ತು ಯಾವುದು ಮೋಸ್ಟ್ಲಿ ಪ್ರೈವೇಟ್ ಬ್ಯಾಂಕ್ 2.19% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತು ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಗಳು, ಅಫ್ಕೋರ್ಸ್ ICICI ಬ್ಯಾಂಕು ಕೂಡ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಅದಕ್ಕೆ ಅದು ಜಾಸ್ತಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಅದರಲ್ಲ ಸೆಲ್ಲಿಂಗ್ ಆಯಿತು ಅಂದರೆ ಅದು ಆ ಥರ ಮಾಡಿರುತ್ತೆ. ಸೊ ಇನ್ನೊಂದು ಇಲ್ಲಿ ಅನಲೈಸ್ ಸೆಕ್ಷನಲ್ಲಿ FIDA ಸಮ್ಮರಿ. ನಿನ್ನೆ ನೋಡಿ FIDA ಸಮ್ಮರಿ ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಬಂದಿರಲಿಲ್ಲ. ನಿನ್ನೆ DIಗಳು 5,000 ಕೋಟಿ ಬೈ ಮಾಡಿದ್ರು, FIಗಳು 3,700 ಕೋಟಿ ಸೆಲ್ ಮಾಡಿದ್ರು. ಇವತ್ತು ಅಂತ ನೋಡ್ತಾ ಬರ್ತಾಯಿದ್ರೆ ಇವತ್ತು DIಗಳು 6,900 ಕೋಟಿ ಬೈ ಮಾಡಿದ್ದಾರೆ, FIಗಳು 6,000 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಇವತ್ತು ಕೂಡ FIಗಳು ಸೆಲ್ ಮಾಡಿದ್ದಾರೆ. ಇಲ್ಲಿ ಒಂದು ಆಪ್ಷನ್ ನಾನು ಯಾವ್ದು ತೋರಿಸಬೇಕಾಗಿತ್ತು ಅಂದರೆ ಇಂಟ್ರಾಡೇ ಬೂಸ್ಟರ್ ಅಂತ ಒಂದು ಸ್ಟಾಕ್ ಮೋಜೋನಲ್ಲಿ ಬಂದಿದೆ. ಚೆನ್ನಾಗಿದೆ ಅನಿಸ್ತು ನನಗಿದು. ನೋಡಿ ಓವರ್ ಆಲ್ ಯಾವ ಸೆಕ್ಟರಲ್ಲಿ ಯಾವ್ದು ಗೇನರ್ ಆಗಿದೆ, ಯಾವ ಲೂಸ್ ಆಗ್ತಾ ಇದೆ, ಲೈವ್ ಮಾರ್ಕೆಟಲ್ಲಿ ಇದು ಚೇಂಜಸ್ ಆಗ್ತಾ ಇರುತ್ತೆ. ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಸೇಮ್ ಅಲ್ಲಿ ಏನು ನೋಡೋದು ಅದನ್ನೇ, ಬಟ್ ಸೆಕ್ಟರ್ ವೈಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಸೆಕ್ಟರ್ ಓನ್ಲಿ ಅಂತ ಇಟ್ಕೊಂಡ್ರೆ ಇಲ್ಲಿ ಫಿನ್ ನಿಫ್ಟಿಲಿರೋದು, ಸೆನ್ಸೆಕ್ಸಲ್ಲಿರೋದು, ನಿಫ್ಟಿಲಿರೋದು ಎಲ್ಲದರಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ. ಕೆಳಗಡೆ ನಿಮಗೆ ಬೇರೆ ಒಂದಿಷ್ಟು ಥಿಮ್ಯಾಟಿಕ್ ಇಂಡೆಕ್ಸ್ಗಳು ಕೂಡ ಇದೆ, ಎನರ್ಜಿ, ಮೆಟಲ್, FMCG. ಸೊ ಸ್ಪೆಸಿಫಿಕ್ಕಾಗಿ ಯಾರಾದರೂ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಆ ಒಂದು ಸೆಕ್ಟರ್ನ ಏನು ಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ ಪ್ರೈವೇಟ್ ಬ್ಯಾಂಕ್ ಯಾಕೆ ಥರ ಆಗಿದೆ, ಯಾವುದ್ರಲ್ಲೂ ಕೂಡ ಒಂದರಲ್ಲೂ ಕೂಡ ಒಂದಿಷ್ಟು ಪೊಸಿಷನ್ಗಳು ಬಿಲ್ಡಪ್ ಆಗಿರೋದು ಪಾಸಿಟಿವ್ ಆಗಿ ಬಂದಿರೋದು ಯಾವುದೂ ಆಗಿಲ್ಲ. ಎಲ್ಲ ಪ್ರೈವೇಟ್ ಬ್ಯಾಂಕ್ ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಹಾಗಾಗಿ ಪ್ರೈವೇಟ್ ಬ್ಯಾಂಕ್ ಸೆಕ್ಟರು, ರಿಯಲ್ ಎಸ್ಟೇಟ್ ಸೆಕ್ಟರ್ ಮೊದಲೇ ನಾನು ಒಂದು ಸ್ಟ್ರಗಲಲ್ಲೇ ಇದೆ. PSU ಬ್ಯಾಂಕ್ಗಳು ಕೂಡ ಇವತ್ತು ಯಾವುದು ಕೂಡ ಪಾಸಿಟಿವ್ ಆಗಿಲ್ಲ ಎಲ್ಲದೂ ಕೂಡ. ಯಾಕೆಂದರೆ ಬ್ಯಾಂಕ್ಗಳಿಗೆ ಯಾವಾಗ ರುಪಿ ವ್ಯಾಲ್ಯೂ ಕುಸಿಯುತ್ತೋ ಅವಾಗ ಆಟೋಮೆಟಿಕ್ಕಾಗಿ ಬ್ಯಾಂಕ್ಗಳಿಗೆ ಒಂದು ಆತಂಕ ಬಂದೇ ಬರುತ್ತೆ. ಯಾಕಂದರೆ ಬ್ಯಾಂಕ್ಗಳು ವ್ಯವಹಾರ ನಡೆಸ್ತಾ ಇರುವಂಥದ್ದೇ ನಮ್ಮ ಕರೆನ್ಸಿ ಮೇಲೆ, ರುಪಿ ಮೇಲೆ. ಅದು ವೀಕ್ ಆಗ್ತಾ ಹೋಯಿತು ಅಂದರೆ ಬ್ಯಾಂಕ್ಗಳಿಗೂ ಕೂಡ ವೀಕು. ಬಟ್ ಅವನ ಕಾಂಟ್ರರಿ ಸೈಡು ಡಾಲರ್ ಸ್ಟ್ರಾಂಗ್ ಆಯಿತು, ರುಪಿ ವೀಕ್ ಆಯಿತು ಅಂದರೆ IT-ಗೆ ಅದು ಪಾಸಿಟಿವ್, ಅದು ಸ್ವಲ್ಪ ಕಾಣಿಸ್ತಾ ಇದೆ ಕೂಡ. ಬಟ್ IT-ನಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಇದೆ ಬಿಕಾಸ್ ಆಫ್ ಆಲ್ ದ ನ್ಯೂಸ್ ನಾನು ಹೇಳ್ತಾ ಇರೋಂಥದ್ದು. ಬಟ್ IT ಕಂಪ್ನಿಗಳಿಗೆ ನಿಜವಾಗ್ಲೂ ಲೇ ಆಫ್ ಮಾಡಿದ್ರು, ಇದರಿಂದ ನಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಆಯಿತು ಅಂದರೆ IT ಕಂಪ್ನಿಗಳು ಬೂಸ್ಟ್ ಆದರೂ ಕೂಡ ಆಗ್ಬೋದು, ಮೇಲ್ಗಡೆ ಹೋದರೂ ಕೂಡ ಹೋಗ್ಬೋದು. ಆ ಥರನೂ ಆಗ್ತಾ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ನನ್ನ ಪ್ರಕಾರ ಸುಮಾರು ವರ್ಕ್ ಫೋರ್ಸ್ಗಳನ್ನು ಕಡಿತ ಮಾಡುವಂಥದ್ದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೇಳ್ತೀರಾ. ಒಂದು 5,000 ಜನದ ಉದ್ಯೋಗದಿಂದ ತೆಗಿತಾ ಇದ್ದೀವಿ, 10,000 ಜನದಿಂದ ತೆಗಿತಾ ಹೋಗ್ತೀವಿ. ಇದು ಸಾಮಾನ್ಯವಾಗಿ ನಮಗೆ ಕೇಳಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಈ ವರ್ಷದಲ್ಲಿ. ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಬಟ್ ನಾಟ್ ನೆಸೆಸರಿಲಿ ಅದು ನೆಗೆಟಿವ್ ಆಗಿರಬೇಕು ಅಂತ. ಯಾಕೆಂದರೆ ಕಮ್ಮಿ ಜನದಲ್ಲಿ ಅದೇ ಕೆಲಸನ ಮಾಡೋಕ್ಕೆ ಸಾಧ್ಯ ಆಗಿದೆ ಕಂಪ್ನಿಗಳಿಗೆ ಅಂದರೆ ಅದು ಪಾಸಿಟಿವ್ ಆಗಿ ಕೂಡ ಮಾರ್ಕೆಟ್ ನೋಡ್ತಾ ಹೋಗೋದು. ಡಿಪೆಂಡ್ಸ್ ಆನ್ ಅವ್ರು ಯಾವ ರೀತಿ ವಿಶ್ಲೇಷಣೆ ಕೊಡ್ತಾರೆ ಅಂತ. ಯಾವುದು ಕೆಲಸನೇ ಇಲ್ಲ ಇವಾಗ, ಹಾಗಾಗಿ ನಾವು ಕಮ್ಮಿ ತೆಗಿತಾ ಇದ್ದೀವಿ ಅಂದರೆ ನೆಗೆಟಿವ್ ಆಗ್ತಾ ಹೋಗುತ್ತೆ, ಯಾಕಂದರೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ. ಬಟ್ ಕಮ್ಮಿ ಜನನ ಇಟ್ಕೊಂಡು ನಾವು ಅದೇ ಕೆಲಸನ ಡೆಲಿವರಿ ಮಾಡ್ತೀವಿ ಅಂದರೆ ಅದು ಪ್ರೊಡಕ್ಟಿವಿಟಿ, ಎಫಿಷಿಯನ್ಸಿ ಅಂತ ಹೇಳ್ತಾ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಕಂಪ್ನಿಗೆ ಎಂಪ್ಲಾಯಿ ಕಾಸ್ಟ್ ಕಮ್ಮಿ ಆಯಿತು ಅಂತ ಅದು ಕೂಡ ಗೈನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ಬೋದು. ಸೊ ನ್ಯೂಸ್ಗಳು ಜಾಸ್ತಿ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾಕಂದರೆ ನ್ಯೂಸ್ ಅಂತ ಮಾತಾಡೋದ್ರೆ ಸುಮಾರು ನ್ಯೂಸ್ಗಳು ನಡೀತಾ ಇದೆ. ಟ್ರೇಡ್ ಡೀಲ್ದು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಏನೂ ಕೂಡ ಆಗಿಲ್ಲ. ಇವತ್ತು ಕರ್ನಾಟಕದಲ್ಲೂ ಕೂಡ ಬಜೆಟ್ ಇತ್ತು. 16 ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಏನಂತಾರೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಸ್ಟೇಟು ಇದ್ರ ಬಗ್ಗೆ ಕಾಲಿಟ್ಟಿರುವಂಥದ್ದು, ವಿಚ್ ಇಸ್ ವೆಲ್ಕಮ್ ಮೂವ್ ಅಂತಲೇ ಹೇಳ್ತೀನಿ. ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಇವರು ಫ್ರಾನ್ಸ್ ಇವ್ರು ಬಂದಾರಲ್ಲ, ಅವರು ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ರು PM-ಗೆ ಈ ಥರ ಮಾಡಿ ಅಂತ. ನೋಡಿ ಯಾವ ಥರ ಮಾಡ್ತಾರೆ ಅಂದರೆ, ಯಾವುದೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇದರಿಂದ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕಂಪಲ್ಸರಿ ಆಗಿರುತ್ತೆ. ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೊಂದು ಒಟ್ಟಿನಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಆ ಥರ ಇದೆ ಅಂದರೆ ಮಾತ್ರ ಅವ್ರದ್ದು ಅಕೌಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಡಮ್ಮಿ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಬೋದಲ್ಲ ಅಂತ ನೀವು ಅನ್ನೋದಾದ್ರೆ
ಮಾಡ್ತಾರೆ. ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಅದರದ್ದು ತಕ್ಕಂಥ ವ್ಯಾಲಿಡಿಟಿ ಕೊಡಬೇಕು, ಅಂದರೆ ಒಂದು ವ್ಯಾಲಿಡ್ ಪ್ರೂಫ್ನ ಕೊಡಬೇಕು ಅದಕ್ಕೆ. ಸೊ ಹಾಗಾಗಿ ಒಂದು ನಿಟ್ಟಿನಲ್ಲಿ ಸ್ವಾಗತಾರ್ಹ ಬೆಳವಣಿಗೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ನೋಡ್ಬಿಟ್ಟಿದ್ದೀವಿ ಗೇಮು ಮತ್ತೊಂದು ಇದರಿಂದಾಗಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರ್ತಾ ಇದೆ ಅಂತ. ಹಾಗಂತ ನಾವು ಕಂಪ್ಲೀಟಾಗಿ ಅದನ್ನ ತೆಗೆದಿಡೋಕ್ಕೂ ಆಗೋದಿಲ್ಲ. ಯಾಕೆಂದರೆ ನಾವೆಲ್ಲ ಹುಟ್ಟಿದಾಗ ನೋಡಿ ಮೊಬೈಲ್ ಇರಲಿಲ್ಲ, ನಾವು ಕ್ರಮೇಣವಾಗಿ ಇದನ್ನು ನೋಡ್ಕೊತಾ ಬಂದ್ವಿ ಅಲ್ವಾ, ಆ ಜರ್ನಿನ ನೋಡ್ಕೊತಾ ಬಂದ್ವಿ. ಬಟ್ ಈಗ ಏನಾಗುತ್ತೆ, ಹುಟ್ಟತಾನೆ ಮೊಬೈಲ್ ಇರುತ್ತೆ. ಕಾರಣ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಪೇರೆಂಟ್ಸು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಯಾವ ರೀತಿಯಾಗಿ ಮಕ್ಕಳ ಮುಂದೆ ಫೋನ್ನ ಯೂಸ್ ಮಾಡ್ತೀವಿ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅಥವಾ ಟಿ ವಿನ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾವು ಖಂಡಿತವಾಗಿ ಪ್ರತಿಯೊಂದನ್ನು ಬೇಡ 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 ಅಂದರೆ ಅದು ಉಲ್ಟಾಗಿ ವರ್ಕ್ ಆಗ್ತಾ ಹೋಗುತ್ತೆ ಬ್ರೈನಲ್ಲಿ, ಅದನ್ನ ಬೇಕು ಬೇಕು ಅಂತ ಕೇಳ್ಕೊತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ತಿಳಿಸುವಂಥದ್ದು ಕೂಡ ಒಂದು ತುಂಬ ಇಂಪಾರ್ಟೆಂಟು. ಆ ಥರ ಆದಾಗ ಸೆನ್ಸಿಬಲ್ ಆಗಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಈಗ ನೋಡಿದ್ರೆ ಎಲ್ಲ ಹೋಮ್ವರ್ಕ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು, ವಾಟ್ಸಪ್ ಸ್ಟಡಿ ಗ್ರೂಪ್ಗಳಾಗಿರ್ಬೋದು, ಎಲ್ಲದೂ ಕೂಡ ವಾಟ್ಸಪ್ಪಲ್ಲೇ ಇರುತ್ತೆ. ನೋಡಬೇಕು, ಇದು ಇಂಟ್ರೆಸ್ಟಿಂಗ್. ಈ ಥರ ಆದರೆ ಇದಕ್ಕೆ ಒಂದು ಪ್ರತ್ಯೇಕ ಪ್ಲ್ಯಾಟ್ಫಾರ್ಮ್ಗಳು ಬರ್ತಾ ಹೋಗುತ್ತಾ, ಆ ಥರದ್ದೇನಾದರೂ ಒಂದು ಮಾರ್ಕೆಟ್ ಡೆವಲಪ್ ಆಗ್ತಾ ಹೋಗುತ್ತಾ, ಆ್ಯಪಲ್ಲಿ ಅದೇನಿದೆಯೋ ಅದನ್ನು ಮಾತ್ರ ಉಪಯೋಗಿಸುವಂಥದ್ದು, ನಾಟ್ ನೆಸೆಸರ್ಲಿ ಸೋಷಿಯಲ್ ಮೀಡಿಯಾ. ಆ ಡಿಸ್ಟಿಂಕ್ಷನ್ ಬೇಕು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ ಸ್ಟಡಿ ಗ್ರೂಪ್ ಅಂತ ಹೋದರೆ ಅಲ್ಲಿ ಬೇರೆ ಕಂಟೆಂಟ್ಗಳು ಸುಮಾರಿದೆ ಅಲ್ವಾ, ಅದರಿಂದ ಡಿಸ್ಟ್ರಾಕ್ಷನ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬದಲಿಗೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಆಗ್ತಾ ಹೋಯಿತು ಅಂತಂದರೆ ನನಗೇನೋ ಅದು ಸ್ವಾಗತ ಬೆಳವಣಿಗೆ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವೀಕೆಂಡಲ್ಲಿ ಸಾಧ್ಯವಾದರೆ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಆಪ್ಷನ್ ಸೀರೀಸ್ಗಳನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಲಾಸ್ಟ್ ವೀಕಲ್ಲಿ ಟ್ರೇಡು ಆಚೆ ಈಚೆ ಆಯಿತು ಅಂತಂದರೆ ದೊಡ್ಡ ವಾಲಟೈಲ್ ಟೈಮಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳೋದು ಅನ್ನೋದನ್ನ ವೀಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಆಪ್ಷನ್ ಗ್ರೀಕ್ಸ್ ನನ್ನ ಕಡೆಯಿಂದ ಪೆಂಡಿಂಗ್ ಇದೆ. ಸಾಧ್ಯ ಆದರೆ ಈ ವಾರ ಆಪ್ಷನ್ ಗ್ರೀಕ್ಸ್ ಬೇಸಿಕ್ ಏನು ಡೆಲ್ಟಾ ಗಾಮಾ ಎಲ್ಲ ಕೇಳ್ತಾ ಇರ್ತೀವಲ್ಲ, ಇದ್ರ ಬಗ್ಗೆ ವಿಡಿಯೋ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.